ಬಟ್ ಬರೇ ಒಂದು ಮಿನಿಸ್ಟರ್ ರೆಸಿಗ್ನೇಷನ್ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ಈ ಇಂಡಿಯನ್ ಏನ್ ಎಜುಕೇಶನ್ ಸಿಸ್ಟಮ್ ಇದೆಯಲ್ಲ, ಇದಕ್ಕೆ ಸಾಕಷ್ಟು ಚೇಂಜಸ್ ಮಾಡ್ಬೇಕಾಗುತ್ತೆ. ಈ ಎಲ್ಲಾ ಹಿಸ್ಟ್ರಿ ಓದ್ಬಿಟ್ಟು ವಾಟ್ ಈಸ್ ನನ್ನ ಲೈಫ್ ನಲ್ಲಿ ಅದ್ರದ್ದು ಏನ್ ಇಂಪಾರ್ಟೆನ್ಸ್, ನಾವು ಇವತ್ತು ಏನು ನೋಡ್ಬೇಕು, ಏನು ಓದ್ಬೇಕು, ನಾವು ಏನ್ ರಿಯಾಕ್ಟ್ ಮಾಡ್ಬೇಕು, ಇಟ್ ಈಸ್ ನಾಟ್ ಅಂಡರ್ ಅವರ್ ಕಂಟ್ರೋಲ್. ಟೀಮ್ ಎ, ಟೀಮ್ ಬಿ, ಟೀಮ್ ಸಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅರ್ಥ ರೆಡ್ कलर मध्ये ते तिकडे मंगेटला होता त्याच्यामुळे ते आणि ते वाचलं नसतं पुरा निघा खराब होत होता रेड मध्ये. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಷಯ ಅಂದ್ರೆ ಈ ಮಗು ಏನಿದೆಯಲ್ಲ, ಈಕಿನ ಹೆಸರು ದಿಹಾನ್ಶಿ ರಾಧಾ ಅಂತ. ಏಜ್ 6 ವರ್ಷ ನನ್ನ ಮಗಳು. ಇವತ್ತು ಬೆಳಗ್ಗೆ ನಾನು ಸ್ನಾನ ಹಾಕುವಾಗ ನನ್ ಕ್ವಶನ್ ಕೇಳಿದ್ರು, ಏನಂದ್ರೆ ಡ್ಯಾಡಿ ನಿನ್ಗೆ ಅರ್ಥ ಹೆಂಗ್ ಉತ್ಪತ್ತಿ ಆಯ್ತು ಗೊತ್ತಾ ಅಂತ. ನಾನು ಕೇಳಿದೆ ಎಲ್ಲ. ಅಯ್ಯೋ, ಈ 6ನೇ ವರ್ಷದ ಮಗುಗೆ ಎಷ್ಟು ಡೀಟೇಲ್ ಆಗಿ ಅರ್ಥ ಹೇಗ್ ಡೆವಲಪ್ಮೆಂಟ್ ಗೊತ್ತಾಗಿದೆ. ಈ ಮಗುನೇ ವಿಚಾರಿಸೋಣ. ನಾವು ಮನೆಯಲ್ಲಿ ಮರಾಠಿ ಮಾತಾಡ್ತೀವಿ, ಸ್ವಲ್ಪ ಒಂದೊಂದು ಶಬ್ದ ಮರಾಠಿ ಯೂಸ್ ಮಾಡಬಹುದು. ಇನ್ ಕೇಸ್ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ನಾನು ಆಮೇಲೆ ಅದನ್ನ ಕನ್ನಡನಲ್ಲಿ ಕನ್ವರ್ಟ್ ಮಾಡ್ತೀನಿ. ದಿಹಾನ್ಶಿ, ಈ ಅರ್ಥ ಉತ್ಪತ್ತಿ ಹೇಗಾಯ್ತು ಸ್ವಲ್ಪ ಹೇಳ್ಕೊಡ್ತೀನಿ ನನಗೆ. ನೀನ್ ನಿನ್ ಭಾಷೆನಲ್ಲಿನೇ ಹೇಳು, ಪರವಾಗಿಲ್ಲ. ಫಸ್ಟ್ ಏನ್ ಬಂತು, ಹೇಗ್ ಬಂತು ಅಂತ ಎಲ್ಲ ನನಗೆ ಹೇಳು. अर्थ पहिल्या हलका महिन्यां पहिले रेड कलर मध्ये. ओके. मग त्यांना हळूहळू कोशिश केलं की थंड हवामान पण ना तिकडे अटॅक झालं. त्याच्याने थोडं थोडं पाणी आलं पण जे ब्लॉक झाले पाणी राहते ते टच झाले मागून आणि थंड झाला अर्थ. ओके. मग ज्युपिटर त्याच्या पहिले बी ज्युपिटर त्याला राग आणलं, सगळ्याला राग दिलं आणि त्याला एकट्याला ओके जागा दिला नाही. ಓಕೆ. झालं तेवढंच. ಮತ್ತೇನೋ ಲಾವಾ ಅಂತ ಹೇಳ್ತಿದ್ಯಲ್ಲ, ಮತ್ತದು ಮ್ಯಾಗ್ನೆಟ್, ಅದು ರಿಯಾಕ್ಷನ್ ಹೆಂಗಾಯ್ತು ಅದು ಹೇಳ್ತೀಯಾ? हा ते 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 तिकडे मॅग्नेट घाललेलं होतं. त्याच्यामुळे ते आणि ते वाचलं नसतं पुरा निघा खराब होत होता रेड मध्ये. ಓಕೆ. ಮತ್ತ ಆ ಟೈಮ್ನಲ್ಲಿ ಅರ್ಥ ಮೇಲೆ ಏನೇನಿತ್ತು? ಡೈನೋಸರ್, ಸ್ನೇಕ್, ಮಾಸ್ಟರ್ಸ್ ತಸಲೆ. ಬಟ್ ಆ ಟೈಮ್ನಲ್ಲಿ ಅರ್ಥ ಮೇಲೆ ಇದು ಮತ್ತೆ ಏನೇನು ಇರ್ಲಿಲ್ಲ ಅವಾಗ? ಆಕ್ಸಿಜನ್, ಹ್ಯೂಮನ್ಸು, ಆಕ್ಸಿಜನ್ ಇರ್ಲಿಲ್ವಾ ಅವಾಗ? ನಿನಗೆ ಇದು ಎಲ್ಲಿಂದ ಆಯ್ತು? ಇದೆಲ್ಲ ಎಲ್ಲಿಂದ ಓದಿ ನೀನು? ಎಲ್ಲಿ ಸಿಕ್ತು? ನಿನ್ ಸ್ಕೂಲ್ನಲ್ಲಿ ಹೇಳ್ತಾರ ಇವೆಲ್ಲ? ಯೂಟ್ಯೂಬ್ ನಲ್ಲಿ. ಸೊ ಯೂಟ್ಯೂಬ್ ನೋಡೋದು ಚೆನ್ನಾಗ? ಯೂಟ್ಯೂಬ್ ನಲ್ಲಿ ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತಾ? ಹೌದಾ? ಎಲ್ಲರಿಗೂ ಯೂಟ್ಯೂಬ್ ನೋಡಕ್ ಹೇಳ್ತೇನೆ. ನೀನು ನೋಡ್ಬೇಕಾ ಇಲ್ವಾ ಯೂಟ್ಯೂಬ್? ಹೇಳು. ನೋಡ್ಬೋದಾ? ಅಂದ್ರೆ ಜಾಸ್ತಿ ನೋಡಬಾರ್ದು, ಕಡಿಮೆ ನೋಡ್ಬೇಕು ಅಂತ. ಓಕೆ, ಥ್ಯಾಂಕ್ ಯು. ಈ ಮಗು ಏನ್ ಹೇಳಿದೆ ಅಂದ್ರೆ, ಸೃಷ್ಟಿದ ಉತ್ಪತ್ತಿ ಅಥವಾ ಅರ್ಥ ಉತ್ಪತ್ತಿ, ಲಾವಾ ಹೆಂಗ್ ಉತ್ಪತ್ತಿ ಆಯ್ತು, ಆಮೇಲೆ ಆ ಪರ್ಟಿಕ್ಯುಲರ್ ಟೈಮ್ ನಲ್ಲಿ ನೀರ್ ಹೆಂಗ್ ಉತ್ಪತ್ತಿ ಆಯ್ತು, ಆಮೇಲೆ ಜುಪಿಟರ್ ಹೆಂಗಿದೆ, ಜುಪಿಟರ್ದ ಸ್ಟ್ರಕ್ಚರ್ ಹೆಂಗಿದೆ, ಜುಪಿಟರ್ ಇಸ್ ದ ಬಿಗ್ಗೆಸ್ಟ್ ಪ್ಲಾನೆಟ್ ಆನ್ ದ ಸೋಲಾರ್ ಸಿಸ್ಟಮ್, ಎಲ್ಲ ಈ 6 ವರ್ಷದ ಮಗುಗೆ ಯೂಟ್ಯೂಬ್ ನಲ್ಲಿ ಇನ್ಫಾರ್ಮೇಶನ್ ಸಿಕ್ಕಿದೆ ಇದು. ಸೊ ಈ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಬಗ್ಗೆ ನಾನು ಮಾತಾಡಿದಾಗ ಯೂಟ್ಯೂಬ್ ನಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ಇದೆ ಸರ್. ಇವಾಗ ಬರೀ ಯಾವ್ದು ಡಿಗ್ರಿ ತೊಳೋದ ಅವಶ್ಯಕತೆ ಇಲ್ಲ, ಯಾರಿಗೂ ಏನ್ ಬೇಕಾದ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಅದಕ್ಕೆ ಇವಾಗ ನಾವ್ ಏನ್ ಮಾಡ್ಬೇಕು, ನಮ್ ಎಜುಕೇಶನ್ ಪಾಲಿಸಿನಲ್ಲಿ ಏನಿದೆ ಅಲ್ಲ, ಅದೇ ಟ್ರೆಡಿಷನಲ್ ಹಿಮಾಯು, ಅಕ್ಬರು, ಔರಂಗಜೇಬು ಇವೆಲ್ಲ ಓದ್ಸಕ್ಕಿಂತ ಏನ್ ನೆಸೆಸಿಟಿ ಇದೆ, ಹಿಸ್ಟ್ರಿ ಇಂಪಾರ್ಟೆಂಟ್ ಇದೆ ಇಲ್ಲ ಅಂತಿಲ್ಲ, ಬಟ್ ನಮ್ಗೆ ಎಷ್ಟ್ ಬೇಕು ಅಷ್ಟೇ ತಗೊಂಡ್ಬಿಟ್ಟು ಇವೆಲ್ಲ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಕ್ಕಳಿಗೆ ಏನ್ ಬೇಕದು ಅವ್ರ ಟಿಪ್ ಆಫ್ ದ ಏನಿದೆ ಅಲ್ಲ ಮೊಬೈಲ್ ನಲ್ಲಿ ಸಿಗ್ಬಿಡುತ್ತೆ. ಸೊ ಪಾಲಿಸಿನಲ್ಲಿ ಚೇಂಜಸ್ ಮಾಡ್ಬಿಟ್ಟು ಒಳ್ಳೆ ರೀತಿ ಮತ್ ಹೊಸ ಇಂಡಿಯಾನ ಹೇಗ್ ಡೆವಲಪ್ ಮಾಡ್ಬೇಕು, ಹೊಸ ಇಂಡಿಯಾನ ಹೇಗ್ ಬಿಲ್ಟ್ ಮಾಡ್ಬೇಕು ಅಂತ ಆ ಒಂದು ಉದ್ದೇಶಕ್ಕೇನೆ ಇದು ಮಗುದ ವಿಡಿಯೋ ಇವತ್ತು ಮಾಡ್ಲಾಯ್ತು. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಷಯ ತುಂಬಾ ಸೂಕ್ಷ್ಮ ಮತ್ತು ತುಂಬಾ ಸೆನ್ಸಿಟಿವ್ ಆಗಿದೆ.
ಮೋಸ್ಟ್ ಆಫ್ ದ ಟೈಮ್ ಈ ತರ ಪೊಲಿಟಿಕಲ್ ಡಿಸ್ಕಷನ್ ನಾನು ನನ್ನ ಚಾನೆಲ್ ಮೇಲೆ ಮಾಡಲ್ಲ. ಬಟ್ ಇವತ್ತು ಯಾಕೆ ಮಾಡ್ತಾ ಇದೆ ಅಂದ್ರೆ ಇದು ಏನಿದೆಯಲ್ಲ ಸ್ಟೂಡೆಂಟ್ ರಿಲೇಟೆಡ್ ವಿಷಯ ಇದೆ, ಯಂಗ್ ಹುಡುಗರ ರಿಲೇಟೆಡ್ ವಿಷಯ ಇದೆ, ಮತ್ತು ಹಾಟ್ ಟಾಪಿಕ್ ಇದೆ ಸದ್ಯಕ್ಕೆ. ಏನಂದ್ರೆ ನಮ್ಮ ಇಂಡಿಯನ್ ಎಜುಕೇಶನ್ ಸಿಸ್ಟಮ್. ಇವಾಗ ನಿಮಗೆ ಗೊತ್ತಿದ್ದಂಗೆ ನಮ್ಮ ಎಜುಕೇಶನ್ ಮಿನಿಸ್ಟರ್ ಇದಾರಲ್ಲ ಶ್ರೀ ಧರ್ಮೇಂದ್ರ ಪ್ರಧಾನ್ ಅವರು ನಿನ್ನೆ ರಿಜಿಗ್ನೇಷನ್ ಮಾಡಿದ್ರು. ಆಮೇಲೆ ಇವಾಗ ಹೊಸ ಮಿನಿಸ್ಟರ್ ಏನಿದಾರಲ್ಲ ನಮ್ಮ ಕನ್ನಡದವರೇ ಪ್ರಹ್ಲಾದ್ ಜೋಶಿ ಅವರು ಆಗಿದ್ದಾರೆ. ಅವ್ರು ಯಾಕೆ ರಿಜಿಗ್ನೇಷನ್ ಮಾಡಿದ್ರು ನಾನೇನ್ ಹೇಳೋದು ನಿಮ್ಗೆ ಅವಶ್ಯಕತೆ ಇಲ್ಲ. ಮತ್ತೆ ಈ ನೀಟ್ ಎಕ್ಸಾಮ್ ಏನ್ ಪೇಪರ್ ಲೀಕ್ ಆಯ್ತಲ್ಲ ಅದನ್ನು ನಾನು ನಿಮ್ಗೆ ಏನ್ ಹೇಳೋದು ಅವಶ್ಯಕತೆ ಇಲ್ಲ. ಮತ್ತೆ ಯಾವುದೋ ಒಂದು ಹೊಸ ಪಾರ್ಟಿ ಅಥವಾ ಹೊಸ ಒಂದು ಮೂವ್ಮೆಂಟ್ ಹುಡುಗರು ಮಾಡ್ಬಿಟ್ಟು ಜನ್ ಜಿ ಏನ್ ಇದೆಯಲ್ಲ ಇವಾಗ ಅವ್ರದ್ದೊಂದು ಒಳ್ಳೆ ಒಂದು ಪ್ರೊಟೆಸ್ಟ್ ಮಾಡ್ಬಿಟ್ಟು ಸಮ್ ಹೌ ಈ ಗೌರ್ಮೆಂಟ್ ನ ಅವ್ರೇನ್ ಡಿಮಾಂಡ್ಸ್ ಇತ್ತು ಆ ಡಿಮಾಂಡ್ಸ್ ಎದುರುಗಡೆ ಬಗ್ಬೇಕಾಯ್ತು. ಸೊ ಮೈ ಕಂಗ್ರ್ಯಾಚುಲೇಷನ್ಸ್ ಟು ದೆಮ್. ಬಟ್ ಬರೇ ಒಂದು ಮಿನಿಸ್ಟರ್ ರಿಸಿಗ್ನೇಷನ್ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಯ್ತಾ, ಈ ವಿಷಯ ಬಗ್ಗೆ ನಾನು ಮಾತಾಡ್ತೀನಿ. ಬಿಕಾಸ್ ಈ ಇಂಡಿಯನ್ ಏನ್ ಎಜುಕೇಶನ್ ಸಿಸ್ಟಮ್ ಇದೆಯಲ್ಲ ಇದಕ್ಕೆ ಸಾಕಷ್ಟು ಚೇಂಜಸ್ ಮಾಡಬೇಕಾಗುತ್ತೆ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ಕ್ವಾಲಿಫೈಡ್ ಆಯುರ್ವೇದಿಕ್ ಫಿಸಿಷಿಯನ್ ಇದೆ, ಆಯುರ್ವೇದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಾನು PUC ನಲ್ಲಿ ಮ್ಯಾಥಮೆಟಿಕ್ಸ್ ಓದುವಾಗ ಕ್ಯಾಲ್ಕುಲಸ್, ಟ್ರಿಗ್ನೋಮೆಟ್ರಿ ಏನು ಓದಿ ಇಟ್ ವಾಸ್ ವೆರಿ ಹಾರಿಬಲ್ ಫಾರ್ ಮೀ. ನನಗೆ ತುಂಬಾ ಕಷ್ಟ ಆಯ್ತು. ಸಮ್ ಹೌ ನಾನು ಮ್ಯಾಥಮೆಟಿಕ್ಸ್ ಪಾಸ್ ಆದೆ. ಬಟ್ ಇನ್ಫ್ಯಾಕ್ಟ್ ನನಗೆ ಮ್ಯಾಥ್ಸ್ ನಲ್ಲಿ ಯಾವ್ದು ಇಂಟ್ರೆಸ್ಟು ಇರಲಿಲ್ಲ. ನನ್ನ ಕರಿಯರ್ ಮ್ಯಾಥ್ಸ್ ನಲ್ಲಿ ಮಾಡೋದು ಇರಲಿಲ್ಲ. ಸೊ ಐ ವಾಸ್ ಫ್ರಮ್ ಡೇ ಒನ್ ವೆರಿ ಕ್ಲಿಯರ್, ನನಗೆ ಡಾಕ್ಟರ್ ಆಗಬೇಕು. ಸೊ ನನಗೆ ಬಯಾಲಜಿ ಕಡೆನೆ ಹೋಗ್ಬೇಕಂತ. ಬಟ್ ನನಗೆ ಅಲ್ಲಿ ಚಾಯ್ಸ್ ಇರಲಿಲ್ಲ, ಇಟ್ ವಾಸ್ ಎ ಕಂಪಲ್ಷನ್. ಸೊ ಈ ತರ ಸಬ್ಜೆಕ್ಟ್ ನಾವು ಓದ್ಬಿಟ್ಟು ಈಗ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಸೈನ್ಸ್ ಅಂತ ತಿಳ್ಕೊಳ್ಳಿ. ಅಕ್ಬರಪ್ಪ ಹುಮಾಯೂನ್ನು ಅವನಿದ್ನು ಇವನಿದ್ನು, ನಾನು ಅಫ್ಘಾನಿಸ್ತಾನ್ ಬಂದ್ನು, ಅದು ಆಯ್ತು, ದಿಲ್ಲಿ ಸುಲ್ತಾನ್ ಶಾ ಇತ್ತು, ಬಿಜಾಪುರ್ದು ಅಬ್ದುಲ್ ಶಾ ಆದ್ರು, ನಿಜಾಮ್ ಆದ್ರು. ಈ ಎಲ್ಲಾ ಹಿಸ್ಟ್ರಿ ಓದ್ಬಿಟ್ಟು ವಾಟ್ ಈಸ್ ನನ್ನ ಲೈಫ್ ನಲ್ಲಿ ಅದ್ರದ್ದು ಏನ್ ಇಂಪಾರ್ಟೆನ್ಸ್? ಹೌದು, ನಮ್ಗೆ ನಮ್ ಹಿಸ್ಟ್ರಿ ಗೊತ್ತಿರ್ಬೇಕು. ನಾವು ಹೇಗ್ ಸರ್ವೈವ್ ಆದ್ವಿ, ನಮ್ಮ ಮೇಲೆ ಎಷ್ಟು ದಾಳಿ ಆಗಿದೆ ಎಲ್ಲ ನಮ್ಗೆ ಇಂಪಾರ್ಟೆಂಟು. ಬಟ್ ಸಮ್ ಟೈಮ್ ಏನಾಗುತ್ತೆ, ಇದು ಸೆಲೆಕ್ಟಿವ್ ಹಿಸ್ಟ್ರಿ ಆಗ್ಬಿಡುತ್ತೆ. ನಾವು ಇವತ್ತು ಏನು ನೋಡ್ಬೇಕು, ಏನು ಓದ್ಬೇಕು, ನಾವು ಏನ್ ರಿಯಾಕ್ಟ್ ಮಾಡಬೇಕು, ಇಟ್ ಈಸ್ ನಾಟ್ ಅಂಡರ್ ಅವರ್ ಕಂಟ್ರೋಲ್. someone else is controlling it. ನಾನು ಟೀಮ್ ಎ, ಟೀಮ್ ಬಿ, ಟೀಮ್ ಸಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾನು ರೈಟ್ ಬಗ್ಗೆನೂ ಮಾತಾಡ್ತಾ ಇಲ್ಲ, ನಾನು ಲೆಫ್ಟ್ ಬಗ್ಗೆನೂ ಮಾತಾಡ್ತಾ ಇಲ್ಲ. ನಾನು ನ್ಯೂಟ್ರಲ್ ಆಗಿ ಸೆಂಟ್ರಲ್ ನಾನು ಈ ವಿಷಯ ಮೇಲೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಎಜುಕೇಶನ್ ಸಿಸ್ಟಮ್ ನಲ್ಲಿ ನಾವು ಮಾತಾಡುವಾಗ ನನಗೆ ಈ ವಿಷಯ ನಾನು ಮಾತಾಡ್ಬೇಕಂತ ಇವತ್ತು ವಿಚಾರ ಮಾಡಿದೆ. ಬಟ್ ಇವತ್ತು ನನಗೆ ಒಂದು ಅಮೇಝಿಂಗ್ ಥಿಂಗ್ ಅನಿಸ್ತಾ ಅಂದ್ರೆ, ಇವತ್ತು ಬೆಳಗ್ಗೆ ಮಗಳಿದ್ದಾಳೆ ನನಗೆ, 6 ವರ್ಷ ಆಕಿಗೆ. ಬೆಳಗ್ಗೆ ಯೂಸಲಿ ನಾನು ಏನ್ ಮಾಡ್ತೀನಿ, ಮಕ್ಕಳಿಗೆ ಸ್ನಾನ ನಾನೇ ಹಾಕ್ತೀನಿ. ಬ್ರಷ್ ಮಾಡುವಾಗ ನನ್ನ ಮಗಳು ಒಂದು ಕ್ವಶನ್ ಕೇಳಿದ್ರು, ಡ್ಯಾಡಿ ನಿನಗೆ ಗೊತ್ತಾ ಈ ಪೃಥ್ವಿ ಇದೆಯಲ್ಲ, ಆರ್ತ್ ಇದೆಯಲ್ಲ, ಅದು ಹೇಗೆ ಡೆವಲಪ್ ಆಯ್ತಾ ಅಂತ. ನನ್ನ ಮೈಂಡ್ನಲ್ಲಿ ಕುತೂಹಲ ಡೆವಲಪ್ ಆಯ್ತು. ಏನಪ್ಪ 6 ವರ್ಷದ ಮಗಳು ಪೃಥ್ವಿ ಬಗ್ಗೆ ಏನು ಹೇಳ್ಬೇಕಂತಿಲ್ಲ. ನಾನು ಒಂದ್ ಸ್ವಲ್ಪ ಡ್ರಾಮಾ ತರ ಮಾಡ್ಬಿಟ್ಟು, ಇಲ್ಲ ನನ್ಗೆ ಗೊತ್ತಿಲ್ಲಮ್ಮ, ಏನ್ ಹೇಳುವ ಅಂತೆ. ಇದು ನೋಡಿ, ಇವಾಗ ಈ ಒಂದು 6 ವರ್ಷದ ಮಗಳು ಏನ್ ಹೇಳ್ತಿದಾರೆ ಅಂದ್ರೆ, ಈ ಪೃಥ್ವಿ ಉತ್ಪತ್ತಿ ಆಗ್ಬೇಕಂದ್ರೆ ಲಾವಾದಿಂದ ಉತ್ಪತ್ತಿ ಆಯಿತು. ಫಸ್ಟ್ ಆಫ್ ಆಲ್ ಲಾವಾ ಉತ್ಪತ್ತಿ ಆಯಿತು. ಈ ಲಾವಾದಿಂದ ಪೂರ್ತಿ ಎಲ್ಲ ಮ್ಯಾಟರ್ ಹಾಟ್ ಆಯ್ತು. ನಮ್ ಸೋಲಾರ್ ಸಿಸ್ಟಮ್ ನಲ್ಲಿ 6ನೇ ವರ್ಷದ ಮಗು ಹೇಳ್ತಾ ಇದೆ, ನಮ್ ಸೋಲಾರ್ ಸಿಸ್ಟಮ್ ನಲ್ಲಿ ಎಲ್ಲಕ್ಕಿಂತ ದೊಡ್ಡ ಪ್ಲಾನೆಟ್ ಇದೆ ಜುಪಿಟರು. ಸೊ ಜುಪಿಟರ್ ದಿಂದ ಆರ್ತ್ಗೆ ಇಷ್ಟು ಡಿಸ್ಟೆನ್ಸ್ ಇದೆ. ಬೇರೆ ಬೇರೆ ಪ್ಲಾನೆಟ್ಸ್ ಆರ್ತ್ ಸರೌಂಡಿಂಗ್ ಇದೆ. ಸೌತ್ ಪೋಲು, ನಾರ್ತ್ ಪೋಲು. ಈ ಲಾವಾ ಮೆಲ್ಟ್ ಆದ್ಮೇಲೆ ಆಮೇಲೆ ಏನ್ ಪೃಥ್ವಿದ ಏನ್ ಉತ್ಪತ್ತಿ ಆಯ್ತಲ್ಲ, ಅದು ಒಂದೇ ಲೆವೆಲ್ಗೆ ಆಗಿಲ್ಲ.
ಒಂದ್ ಕಡೆ ಮೌಂಟನ್ಸ್ ಇದೆ, ಒಂದ್ ಕಡೆ ಬ್ಯಾರನ್ ಲ್ಯಾಂಡ್ಸ್ ಇದೆ, ಮತ್ತೆಲ್ಲ ಮೆಲ್ಟ್ ಆದ್ಮೇಲೆ ಒಂದ್ ಕಡೆ ನೀರು ತುಂಬಿತು. ನನಗೆ ಆಶ್ಚರ್ಯ, ಈ 6 ವರ್ಷದ ಮಗುಗೆ ನಾನು PUC ನಲ್ಲಿ ಓದಿದ ಟಾಪಿಕ್ ಹೇಗ್ ಗೊತ್ತಾಯ್ತು ಅಂತ ನಾನು ಕೇಳಿದೆ ಮಗಳಿಗೆ. ನಿನಗೆ ಯಾರು ಹೇಳಿದ್ರಮ್ಮ ಇದು, ನಿನ್ ಸ್ಕೂಲ್ನಲ್ಲಿ ಏನಾದ್ರು ಹೇಳಿದ್ರ ಮೇಡಮು ಅಂತ. ಇಲ್ಲ, ನಾನು ನಿನ್ನೆ ರಾತ್ರಿ ವಿಡಿಯೋ ನೋಡಿದೆ, ಅದನ್ನ ಎಲ್ಲ ಇತ್ತು. ಬಟ್ ನನಗೆ ಆಶ್ಚರ್ಯ ಏನಂದ್ರೆ, ಒಂದು 6ನೇ ವರ್ಷದ ಮಗುಗೆ ಲಾವಾ ಬಗ್ಗೆ ಗೊತ್ತಾಗಿದೆ, ಜುಪಿಟರ್ ಇಸ್ ದ ಬಿಗ್ಗೆಸ್ಟ್ ಪ್ಲಾನೆಟ್ ಆನ್ ದ ಸೋಲಾರ್ ಸಿಸ್ಟಮ್ ಅಂತ ಗೊತ್ತಾಗ್ಬಿಟ್ಟಿದೆ. ಸೌತ್ ಪೋಲ್ ನಾರ್ತ್ ಬಗ್ಗೆ ಮಗು ಅಂತ ಇದೆ ಅಂದ್ರೆ ಇಂಟರ್ನೆಟ್ ನಲ್ಲಿ ಎಲ್ಲಾ ಈಸಿಲಿ ಅವೈಲೇಬಲ್ ಇದೆ. ಒಂದ್ 6ನೇ ವರ್ಷದ ಮಗು ಇಚ್ಛೆ ಇದ್ರೆ ಪ್ಲಾನೆಟ್ಸ್ ಬಗ್ಗೆ ಓದ್ಬಹುದು, ಸೋಲಾರ್ ಸಿಸ್ಟಮ್ ಬಗ್ಗೆ ಓದ್ಬಹುದು, ಒಂದು ಹರ್ಬ್ಸ್ ಬಗ್ಗೆ ಓದ್ಬಹುದು, ಅಗ್ರಿಕಲ್ಚರ್ ಬಗ್ಗೆ ಓದ್ಬಹುದು, ನಿಮಗೆ ಏನ್ ಇಂಟ್ರೆಸ್ಟ್ ಇದೆಯೋ ಅದರ ಬಗ್ಗೆ ಓದ್ಬಹುದು. ಬಟ್ ನಮ್ ಇಂಡಿಯನ್ ಸಿಸ್ಟಮ್ ಆಫ್ ಎಜುಕೇಶನ್ ಏನಿದೆಯಲ್ಲ, ಸ್ಟಿಲ್ ವಿ ಆರ್ ಫಾಲೋವಿಂಗ್ ವೆರಿ ಓಲ್ಡ್ ಮೆಥಾಲಜಿ ವೇ ಆಫ್ ಟೀಚಿಂಗ್. ಅದೇ ಟೀಚರ್ ಬರೋದು, ಫಸ್ಟ್ ಕ್ಲಾಸು ಲ್ಯಾಂಗ್ವೇಜು, ಸೆಕೆಂಡ್ ಮ್ಯಾಥ್ಸ್, ಥರ್ಡ್ ಸೈನ್ಸ್, ಫೋರ್ತ್ ಸೋಷಿಯಲ್, ಆಮೇಲೆ ಲಂಚ್ ಅವರ್ ಆದ್ಮೇಲೆ ಮತ್ತೊಂದು ಏನಿರುತ್ತೆ ಸೈನ್ಸ್ ಇದ್ರೆ, ಆಮೇಲೆ ಒಂದು ಸ್ಪೋರ್ಟ್ಸ್. 18th ಸೆಂಚುರಿದಿಂದ 19th ಸೆಂಚುರಿದಿಂದ 20th ಸೆಂಚುರಿವರೆಗೆ ನಾವು ಇದೇ ಓದ್ತಾ ಇದೀವಿ. ಡಾರ್ವಿನ್ಸ್ ಥಿಯರಿ, ಇವಾಗೆಲ್ಲ ಬೇರೆ ಪ್ರಪಂಚದಲ್ಲಿ ಡಾರ್ವಿನ್ಸ್ ಥಿಯರಿ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಸ್ಟಿಲ್ ವಿ ಆರ್ ರೀಡಿಂಗ್ ಇಟ್. ಎಷ್ಟೋ ನಾನ್ ಸೆನ್ಸ್ ಟಾಪಿಕ್ ನ ಸ್ಟಿಲ್ ವಿ ಆರ್ ರೀಡಿಂಗ್ ಇಟ್, ವಿಚ್ ಇಸ್ ಡೋ ಈಸ್ ಇನ್ ಅವರ್ ಬಾಡಿ ಡೇ ಟು ಡೇ ಲೈಫ್ ನಲ್ಲಿ. ಸರ್, ನಮಗೆ ಏನ್ ಗೊತ್ತಿದ್ದಿಲ್ಲ ಅದಕ್ಕಿಂತ 10 ಟೈಮ್ಸ್ ಜಾಸ್ತಿ ನಮ್ಮ ಮಕ್ಕಳಿಗೆ ಆಲ್ರೆಡಿ ಗೊತ್ತಿದೆ ವಿಷಯನಲ್ಲಿ. ಯಾಕಂದ್ರೆ ಬಿಕಾಸ್ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟು ಎಲ್ಲ ಟಿಪ್ ಆಫ್ ದ ಜಸ್ಟ್ ನೀವು ಸರ್ಚ್ ಮಾಡಿದ್ರೆ ಸಾಕು. ಸೊ ಈ ಎಜುಕೇಶನ್ ಸಿಸ್ಟಮ್ ತುಂಬಾ ನಾವು ಇಂಟು ವೆರಿ ತುಂಬಾ ಓಲ್ಡ್ ಏಜ್ ನಲ್ಲಿ ಇದೀವಿ. ಇದನ್ನ ನಾವು ಚೇಂಜ್ ಮಾಡಬೇಕು, ಅಪ್ರೋಚ್ ಚೇಂಜ್ ಆಗಬೇಕು. ನಮ್ಮ ಹತ್ರ ಒಂದು ಪೇಷಂಟ್ ಬಂದಿದ್ರು, ಆಸ್ಟ್ರೇಲಿಯಾ, ಅಂದ್ರೆ ದೇ ಆರ್ ಫ್ರಮ್ ಬೇಸಿಕಲಿ ಫ್ರಮ್ ಬೆಂಗಳೂರು, ಬಟ್ ಆಸ್ಟ್ರೇಲಿಯಾನಲ್ಲಿ ಇರ್ತಾರೆ. ಅವ್ರು ಹೇಳಿದ್ರು, ಸರ್ 7ನೇ ಕ್ಲಾಸ್ ವರೆಗೆ ಯಾವುದೋ ಎಕ್ಸಾಮ್ ಇಲ್ಲ, ಜಸ್ಟ್ ಅವ್ರ ಸ್ಕೂಲ್ನ ಕರೀತಾರೆ, ಪಬ್ಲಿಕ್ ಸ್ಪೀಕಿಂಗು, ಸರ್ವೈವಲ್ಲು, ಬೇರೆಯವರಿಗೆ ಹೆಲ್ಪ್ ಹೆಂಗ್ ಮಾಡಬೇಕು, ಸ್ಪೋರ್ಟ್ಸ್ ಹೆಂಗ್ ಆಡಬೇಕು, ಓವರ್ ಆಲ್ ಮಕ್ಕಳ ಡೆವಲಪ್ಮೆಂಟ್ ಬಗ್ಗೆನೇ 7ನೇವರೆಗೆ ಏನ್ ಎಕ್ಸಾಮ್ ಇರಲ್ಲ ಅವರಿಗೆ. ಸಿಂಪಲ್ ಹೋಗೋದು, ಇಷ್ಟಿಷ್ಟು ಟೈಮ್ ಸ್ಪೆಂಡ್ ಮಾಡೋದು, ಹೌ ಟು ಲಿವ್ ಅಂಡ್ ಹೌ ಟು ಸರ್ವೈವ್, ಈ ವಿಷಯ ಬಗ್ಗೆ ಹೇಳ್ತಾರೆ ಸರ್. ತುಂಬಾ ಖುಷಿ ಆಯ್ತು ನನಗೆ. ಬಿಕಾಸ್ ನಾವು ಈಗ ಅದೇ ಟ್ರೆಡಿಷನಲ್ ಬೆಳಗ್ಗೆ 9 ಗಂಟೆಗೆ ಹೋಗ್ಬೇಕು, ಸಾಯಂಕಾಲ 6 ಗಂಟೆಗೆ ಬರಬೇಕು, ಅದೇ ಬ್ಯಾಗು, ಅದೇ 5 kg ವೇಟು, ಅವೆಲ್ಲ ಇವಾಗ ಇಟ್ ಈಸ್ ಆಲ್ ಓಲ್ಡನ್ ಡೇಸ್. ಇವಾಗ ಇಷ್ಟೆಲ್ಲ ನೀವು ನೀಟ್ ಬಗ್ಗೆ ಎಲ್ಲ ಪ್ರೊಪಗಂಡ ಮಾಡಿ ಅಷ್ಟೆಲ್ಲ ಇದು ಆಯ್ತು. ಈ 20-25 ಜನ ಹುಡುಗರು ಸೂಸೈಡ್ ಮಾಡಬಾರ್ದಾಗಿ ತಪ್ಪು. ಈ ಏನ್ ಫ್ಯಾಮಿಲಿ ಇದೆಯಲ್ಲ ಅವ್ರ ಜೊತೆಗೆ ನನ್ನ ಸಂವೇದನೆ ಇದೆ. ಭಗವಂತ ನಿಮ್ಗೆ ಆ ಧೈರ್ಯ ಕೊಡ್ಲಿ, ನಿಮ್ದೇನ್ ಲಾಸ್ ಇದೆ ಅದನ್ನ ರಿಕವರ್ ಆಗಕ್ಕೆ. ಬಟ್ ನನ್ ಕ್ವಶನ್ ಒನ್ ಸ್ಟೆಪ್ ಬಿಫೋರ್ ಟು ದ್ಯಾಟ್ ಇದೆ. ಈ ಮಕ್ಕಳು ಯಾರು ಸೂಸೈಡ್ ಮಾಡಿದ್ರಲ್ಲ, ಯಾಕೆ ಮಾಡಿದ್ರು? ವೈ? ನಾವು ನಮ್ಮ ಮಕ್ಕಳಿಗೆ ಫೇಲ್ಯೂರ್ಗೆ ಹೇಗ್ ಅದನ್ನ ಫೇಸ್ ಮಾಡ್ಬೇಕಂತ ಯಾಕೆ ಹೇಳ್ತಾ ಇಲ್ಲ? ನಮ್ ಕಾಲ್ನಲ್ಲಿ ಏನಿತ್ತು, ನಾವೆಲ್ಲ ಆಡುವಾಗ ಯಾರೋ ಹಿಂಗ್ ನೋಡ್ತಾ ಕಪ್ಪಂತ ಬಿದ್ರೆ ನಾವೆಲ್ಲ ನಗವರು. ಬಿಕಾಸ್ ನಮಗ ಅನ್ಸಿತ್ತು ನಾರ್ಮಲ್ ಇದೆ ಏನಪ್ಪಾ ಅಂತ. ಯಾರೋ ಸೈಕಲ್ ಮೇಲೆ ಬಿದ್ರು ನಮ್ ನಗವರು. ಬಟ್ ಇವಾಗ ಯಾರೋ ಮಕ್ಕಳನ್ನ ಹೊಡಿಬಾರ್ದು, ಓ ಇಟ್ ಈಸ್ ಸೋ ಸೆನ್ಸಿಟಿವ್. ಮಕ್ಕಳು ಏನ್ ಕೇಳ್ತಾರೆ ಇಮಿಡಿಯೇಟ್ಲಿ ಕೊಡ್ಬೇಕು. ಡ್ಯಾಡಿ ನನ್ಗೆ ಒಂದು ಸೈಕಲ್ ಬೇಕಂದ್ರೆ ಕೇಳ್ಬೇಕು, ವೆರಿ ಸೆನ್ಸಿಟಿವ್. ಸೊ ನಾವು ಮಕ್ಕಳನ್ನ ಏನ್ ಮಾಡ್ತಾ ಇದೀವಿ, ಫೀಡ್ ಮಾಡ್ತಾ ಇದೀವಿ ಡೈರೆಕ್ಟ್, ಎಲ್ಲ ರೆಡಿಮೇಡ್. ಸೈಕಲ್ ಬೇಕಾ ಸೈಕಲ್, ಬುಕ್ಸ್ ಬೇಕಾ ಬುಕ್, ಪೆನ್ ಬೇಕಾ ಪೆನ್, ಟ್ಯಾಬ್ ಬೇಕಾ ಟ್ಯಾಬ್, ಲ್ಯಾಪ್ಟಾಪ್ ಬೇಕಾ ಲ್ಯಾಪ್ಟಾಪ್. ಈ ತರ ಡೈರೆಕ್ಟ್ ರೆಡಿಮೇಡ್ ಫುಡ್ ಕೊಟ್ರೆ ಲೈಫ್ ನಲ್ಲಿ ಅವ್ರಿಗೆ ಫೇಲ್ಯೂರ್ ಬಂದಾದ್ಮೇಲೆ ಅದನ್ನ ಹೇಗ್ ತಡಿಬೇಕು ಗೊತ್ತಾಗಲ್ಲ. ಬಿಕಾಸ್ ಅವನಿಗೆ ಲೈಫ್ ನಲ್ಲಿ ಫೇಲ್ಯೂರ್ ನೋಡಿದಿಲ್ಲಲ್ಲ ಅವನು. ನಾವು ಸ್ಕೂಲ್ ಹೋಗ್ತಿದೀವಿ, ಮೇಷ್ಟು ಸ್ಟಾರ್ಟ್ ಮಾಡ್ತಿದ್ರು, ನಮಗ್ ದಿನ ಹೇಳೋರು ನೋಟ್ಬುಕ್ ತಗೊಂಡ್ ಬರ್ರಿ ಅಂತ. ನಾವು ಹೋಗ್ಬಿಟ್ಟು ಮನೆಯಲ್ಲಿ ಹೇಳೋರು, ನನ್ಗೆ ಒಂದು
ನೋಟ್ಬುಕ್ ಬೇಕು ಅಂತ. ಆಯ್ತು ತಗೊಂಡ್ ಬರ್ತೀನಿ. 1 ವಾರ, 10 ದಿನ, 15 ದಿನ ಆದ್ಮೇಲೆ ಅವಾಗ ಬರೋ ದಿನ ನಮ್ಮ ಮೇಷ್ಟ್ರು ಬೈಯೋರು, ಒಂದ್ ಹೊಡೆಯೋರು, ಕೈ ಮುಂದ್ ಮಾಡು ತಗೋ. ಇಷ್ಟು ಹ್ಯೂಮಿಲಿಯೇಷನ್, ಇಷ್ಟು ಫೇಲ್ಯೂರ್ ಆಗ್ಬಿಟ್ಟು ನಮಗೆ ಫೇಲ್ಯೂರ್ ಬಗ್ಗೆ ಏನ್ ಇಲ್ಲೇ ಇಲ್ಲ. ಇಟ್ ಇಸ್ ಲೈಕ್ ಚಿಲ್ ಬ್ರೋ ಅಂತ. ಸೊ ಫೇಲ್ಯೂರು ನಮ್ಮ ಮಕ್ಕಳಿಗೆ ಹೇಳಬೇಕು, ಮಗ ನೀನು ಫೇಲ್ ಆದಿ ಪಾಸ್ ಆಗಿ ನನ್ ಮುಖ್ಯ ಇಲ್ಲಪ್ಪ, ಈಗ ಫೇಲ್ ಆದ್ರೆ ನೆಕ್ಸ್ಟ್ ಒನ್ ಅಟೆಂಪ್ಟ್ ಕೊಡು, ಮತ್ ಮಾರ್ಕ್ ತೆಗಿ. ಇವಾಗ ನೀಟ್ ಪಾಸ್ ಮಾಡಿ ಮೆಡಿಕಲ್ ಮಾಡಿನೋ MBBS ಮುಗಿಸಿ 20,000 ಕೇರಳದಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ. ಯಾಕೆ ನಿಮ್ ಮೈಂಡ್ ಅಲ್ಲಿ ಅಷ್ಟು ನೀಟು? ಇವಾಗ ನೀವು ಇಷ್ಟು ಗವರ್ಮೆಂಟ್ ಸೀಟ್ ಸಿಕ್ತ್ರೂ 4-5 ಲಕ್ಷ ಇನ್ವೆಸ್ಟ್ ಮಾಡ್ಲೇಬೇಕು MBBS ಮುಗಿಬೇಕಂದ್ರೆ. ಪ್ರೈವೇಟ್ ನಲ್ಲಿ ಮಾಡಿದ್ರೆ ಅದು ಮಾತು ಬೇರೆ, 1 ಕೋಟಿವರೆಗೆ ಹೋಗ್ಬಿಡುತ್ತೆ, 1.5 ಕೋಟಿನೂ ಆಗುತ್ತೆ. 1 ಕೋಟಿ 1.5 ಕೋಟಿ ನೀವು ಇನ್ವೆಸ್ಟ್ ಮಾಡ್ಬಿಟ್ಟು 20,000 ನಿಮ್ಗೆ ಜಾಬ್ ಸಿಗುತ್ತೆ ಅಂದ್ರೆ ವಾಟ್ ಈಸ್ ಯುವರ್ ಏನಿದೆಯಲ್ಲ ಈ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್? 1.5 CR ನೀವು ಬ್ಯಾಂಕ್ ನಲ್ಲಿ ಇಟ್ಬಿಟ್ರೆ ಬರೇ ಒಂದು 6-7% ನಿಮ್ಗೆ ಇಂಟ್ರೆಸ್ಟ್ ಬಂದ್ರೆ ಅದಕ್ಕಿಂತ ಜಾಸ್ತಿ ಬರುತ್ತೆ ರೀ. ಸೊ ಯಾಕೆ ಇದು ಹುಚ್ಚತನ? ನನ್ ಮಗ MBBS ಮಾಡಬೇಕು, ನನ್ ಮಗ ಅದೇ ಮಾಡಬೇಕು, ಇದೇ ಮಾಡಬೇಕು. ಲೆಟ್ ದೆಮ್ ಲಿವ್ ದೇರ್ ಲೈಫ್. ಮಕ್ಕಳನ್ನ ಸ್ವಲ್ಪ ಫ್ರೀಡಮ್ ಕೊಡಿ. ನೀವು ಪ್ರೆಷರ್ ಹಾಕ್ಬೇಡಿ ಮಕ್ಕಳನ್ನ, ನೀನ್ ಮಾಡ್ಲೇಬೇಕು, ಇದೇ ಲಾಸ್ಟ್ ಟೈಮು, ನಿನ್ಗೆ ಆಗಿಲ್ಲ ಅಂದ್ರೆ ನೋಡು. ಅವಾಗ ದೇ ಸ್ಟಾರ್ಟ್ ಫೀಲಿಂಗ್ ದ ಹೀಟ್. ಯಪ್ಪೋ ನಂದೇನೋ ಇದು ಸೆಲೆಕ್ಷನ್ ಆಗಿಲ್ಲ ಅಂದ್ರೆ ಮತ್ತು ನಂದಿವತ್ತು ಮುಗೀತು. ಸೊ ಈ ತರ ಆಗ್ಬಾರದು. ಯಾರಿಗೆ ಇಂಟ್ರೆಸ್ಟ್ ಇದೆ ಮೆಡಿಕಲ್ ನಲ್ಲಿ, ಅವ್ನು ಬರೀ ಬಾಯೋ ಓದ್ಬಿಟ್ಟು ನೀವು ಮೆಡಿಕಲ್ ಹೋಗಿ, ಅವ್ನು ಯಾಕೆ ಮ್ಯಾಥ್ಸ್ ಬೇಕು? ಯಾರಿಗೆ ಇಂಜಿನಿಯರಿಂಗ್ ನಲ್ಲಿ ಇಂಟ್ರೆಸ್ಟ್ ಇದೆ ಅವ್ನು ಬರೀ ಮ್ಯಾಥ್ ಓದ್ಲಿ, ಯಾಕೆ ಅವನಿಗೆ ಬಯಾಲಜಿ ಬೇಕು? ಈ ಸ್ವಲ್ಪ ಗ್ರೌಂಡ್ ರೂಟ್ ದಿಂದ ಚೇಂಜ್ ಮಾಡಬೇಕೆಲ್ಲ. ಬರೇ ಒಂದು ಮಿನಿಸ್ಟರ್ ರೆಸಿಗ್ನೇಷನ್ ಮಾಡಿದ್ರೆ ಏನಾಗಲ್ಲ. ಇವಾಗ ದ ಪರ್ಸನ್ ಟು ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ನೀಟ್ ಪೇಪರ್ ಲೀಕ್ ಈಸ್ ದ ಪರ್ಸನ್ ಹೂ ಇಸ್ ಹೆಡಿಂಗ್ ದ NTA. ಅವನಿಗೆ ಸಸ್ಪೆಂಡ್ ಮಾಡಿದ್ರ? ಇಲ್ಲ, ಟ್ರಾನ್ಸ್ಫರ್ ಮಾಡ್ತಾರೆ ಬೇರೆ ಡಿಪಾರ್ಟ್ಮೆಂಟ್ಗೆ. ಬೇರೆ ಡಿಪಾರ್ಟ್ಮೆಂಟ್ ನಲ್ಲಿ ಮತ್ತೊಂದು ಏನಾದ್ರೂ ಘಟನೆ ಮಾಡೋವರೆಗೆ ವೇಟ್ ಮಾಡ್ಬೇಕು ಅವನಿಗೆ. ಮತ್ತು ದೋಸ್ ಆರ್ ರನ್ನಿಂಗ್ ದಿಸ್ ಕೋಚಿಂಗ್ ಮಾಫಿಯಾಸ್, ಚೈನ್ಸ್ ಆಫ್ ಕೋಚಿಂಗ್ಸ್ ಇದೆ ಅವ್ರದ್ದು ಮಹಾರಾಷ್ಟ್ರನಲ್ಲಿ, ಕುಲಕರ್ಣಿ ಸರ್ ಅಂತ. ಫೈನಾನ್ಸಿಯಲಿ ಸ್ಟ್ರಾಂಗ್ ಇದೆ ಅನ್ರಿ. ಪುಣೆ ಅಕ್ಕಪಕ್ಕ ಒಂದು 50 ಎಕರೆ 100 ಎಕರೆ ಜಮೀನ್ ಇದೆ, ಒಂದು 10 ಎಕರೆ ಹೋದ್ರೆ ಏನಾಗ್ತಾ ಇದೆ ಅವನಿಗೆ? 1-2 ವರ್ಷ ಜೈಲ್ನಲ್ಲಿ ಇರ್ತಾನೆ. ನಮ್ ಸಿಸ್ಟಮ್ ಆಫ್ ಜುಡಿಷಿಯರಿ ನಿಮಗೆ ಗೊತ್ತಿದೆ, ಕೊಟ್ಬಿಟ್ಟು ಬರ್ತಾನೆ ಹೊರಗಡೆ. ಸೊ ನಮ್ಗೆ ಯಾಕೆ ಇಷ್ಟು ಪ್ರೈವೇಟ್ ಕಾಲೇಜಸ್ ಬೇಕು, ಇಷ್ಟು ಯಾಕೆ ಪ್ರೈವೇಟ್ ಸ್ಕೂಲ್ಸ್ ಬೇಕು? ನಾನು US ಹೋಗಿ, ಯುರೋಪ್ ಹೋಗಿ, ಇವೆಲ್ಲ ಬೇರೆ ಕಂಟ್ರಿ ನೋಡಿ, ಅಲ್ಲಿ ಸ್ಟಿಲ್ 85% ಆಫ್ ದ ಸ್ಟೂಡೆಂಟ್ ಏನಿದಾರಲ್ಲ ಗವರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಒಳಗಡೆನೆ ಓದ್ತಾರೆ. ಗವರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಒಳಗಡೆನೆ ಹೆಲ್ತ್ ಕೇರ್ ಸಿಸ್ಟಮ್ ಇದೆ. ಇಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಹೋಗೋದು ಬೇಡ, ಗವರ್ಮೆಂಟ್ ಸ್ಕೂಲ್ ಬೇಡ. ಇವತ್ತು ನಾಳೆ ಎಷ್ಟೋ ಗವರ್ಮೆಂಟ್ ಕನ್ನಡ ಸ್ಕೂಲ್ ಕ್ಲೋಸ್ ಆಗಿದೆ ಅಥವಾ ಆಗುವ ಪರಿಸ್ಥಿತಿನಲ್ಲಿ ಇದೆ. ಮತ್ತೊಂದು ಮೇನ್ ವಿಷಯ ಇದ್ರ ಬಗ್ಗೆ ಯಾರು ಹೇಳ್ತಾರೆ ಅಂದ್ರೆ ಇದು ಟೀಚರ್ಸ್ಗಳು. ಪಾಪ ಟೀಚರ್ಗಳಿಗೆ ಏನು ನಾವು ಕೆಲಸ ಕೊಡಬೇಕು ಅದು ಬಿಟ್ಟು ನಾವೆಲ್ಲ ಕೆಲಸ ಅವ್ರ ಹತ್ರ ಮಾಡ್ತೀವಿ. ಮತ್ತು ಒಂದು ಒಳ್ಳೆ ನೇಷನ್ ಬಿಲ್ಡಿಂಗ್ ಆಗಬೇಕು, ಒಂದು ಒಳ್ಳೆ ನೇಷನ್ ಚೆನ್ನಾಗಾಗ್ಬೇಕಂದ್ರೆ ಅದರಲ್ಲಿ ಟೀಚರ್ ಚೆನ್ನಾಗಿರ್ಬೇಕು, ಅವನಿಗೆ ಕೊಡುವ ಸ್ಯಾಲ್ರಿ ಚೆನ್ನಾಗಿರ್ಬೇಕು, ಅವನಿಗೆ ಕೊಡುವ ಕಂಫರ್ಟ್ ಚೆನ್ನಾಗಿರ್ಬೇಕು. ಒಂದು ಹೈಕೋರ್ಟ್ ಜಡ್ಜ್ಗೆ ನೀವು ಎಷ್ಟು ಸ್ಯಾಲ್ರಿ ಕೊಡ್ತೀರಾ, ಒಂದು IAS ಆಫೀಸರ್ಗೆ ನೀವು ಎಷ್ಟು ಸ್ಯಾಲ್ರಿ ಕೊಡ್ತೀರಾ ಅಷ್ಟೇ ಸ್ಯಾಲ್ರಿ ನೀವು ಟೀಚರ್ಸ್ಗಳಿಗೆ ಕೊಡಬೇಕು. ಬಿಕಾಸ್ ದೇ ಆರ್ ಮೇಕಿಂಗ್ ದ ನೆಕ್ಸ್ಟ್ ಜನರೇಷನ್. ಅವ್ರಿಗೆ ಒಂದು ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ ಇರಲಿ. ಟೀಚರ್ ಸೆಲೆಕ್ಷನ್ ಶುಡ್ ಬಿ ವೆರಿ ಪ್ರಾಂಪ್ಟ್ ಅಂಡ್ ವೆರಿ ಟಫ್ ಒನ್. ಒಂದು IAS ಎಕ್ಸಾಮ್ ಹೆಂಗಿರುತ್ತೆ ಆ ತರನು ಟೀಚರ್ಸ್ ಎಕ್ಸಾಮ್ ತಗೋಬೇಕು. ಯು ಟೇಕ್ ದ ಜೀನಿಯಸ್ ಆಫ್ ದ ಜೀನಿಯಸ್. ಬಿಕಾಸ್ ಅವನಿಗೆ ಆ ಕಾನ್ಸೆಪ್ಟ್ ಗೊತ್ತಿದೆಯಲ್ಲ, ಆ ಕಾನ್ಸೆಪ್ಟ್ ಮಕ್ಕಳ ತಲೆನಲ್ಲಿ ಹಾಕ್ಬಿಟ್ರೆ ಇಡೀ ಲೈಫ್ ಟೈಮ್ ಅವ್ರು ಮರೆಯಲ್ಲ. ಒಳ್ಳೆ ಸೆಲೆಕ್ಷನ್ ಆಫ್ ಟೀಚರ್ಸ್ ನಾವು ಮಾಡಬೇಕು. ಅದಕ್ಕೆ ಬಿಟ್ಟು
ನಾವು ಟೀಚರ್ಸ್ಗಳಿಗೆ ಏನ್ ಮಾಡ್ತೀವಿ, ಎಲೆಕ್ಷನ್ ಟೈಮ್ನಲ್ಲಿ ಕಳ್ಸ್ಕೊಡ್ತೀವಿ, EVM ಮಷಿನ್ ಕೊಟ್ಬಿಟ್ಟು ಒಂದೊಂದು ಊರಿಗೆ. ಆಮೇಲೆ ಈ ಸರ್ವೆ ಮಾಡಬೇಕು, ಪಾಪ್ಯುಲೇಷನ್ ಎಷ್ಟಾಗಿದೆ, ಯಾವ ಕ್ಯಾಸ್ಟ್ದು ಎಷ್ಟೆಷ್ಟು ಸರ್ವೆ ಇದೆ ಅಂದ್ರೆ ಅವ್ರಿಗೆ ಟೀಚರ್ಗಳಿಗೆ ಕಳಿಸ್ತೀವಿ. SIR ಆಗ್ತಾ ಇದೆ, ಟೀಚರ್ಸ್ಗಳಿಗೆ ಕಳ್ತೀವಿ. ಆ ಪಾಪ ಒಂದು 50 ವರ್ಷ ಆಗಿದ್ದವನು ಒಬ್ಬ ಸೀನಿಯರ್ ಪರ್ಸನ್ಸ್, ಟೀಚರ್ ಅಂತ ಒಂದು ಗೌರವಾನ್ವಿತ ವ್ಯಕ್ತಿ, ಪ್ರತಿಯೊಂದು ಮನೆಯಲ್ಲಿ ಹೋಗ್ಬಿಟ್ಟು ನಾವು ಎಷ್ಟು ಜನ, ಎಷ್ಟು ಎಮ್ಮೆಗಳಿದೆ ನಿಮ್ಮ ಮನೆಯಲ್ಲಿ, ಎಷ್ಟು ಕಾರ್ಗಳಿದೆ, ಅವ್ನ ಪಾಪ ಅವ್ನ ಕೆಲಸ ಇಲ್ವಲ್ಲ ಸರ್. ಟೀಚರ್ ಕೆಲಸ ಏನಿದೆಯಲ್ಲ ಮಕ್ಕಳಿಗೆ ಪಾಠ ಮಾಡಬೇಕು. ಯಾರೋ ಮನೆ ಬಾಗ್ಲಿಗೆ ಹೋಗ್ಬಿಟ್ಟು ನಿಮ್ಮ ಮನೆಯಲ್ಲಿ ಕುದುರೆ ಎಷ್ಟಿದೆ, ಎಮ್ಮೆ ಎಷ್ಟಿದೆ, ಹಸುಗಳು ಎಷ್ಟಿದೆ ಕೇಳೋದಿಲ್ಲ. ಅದಕ್ಕಾಗಿ ನೀವು ಸೆಪರೇಟ್ ಇದೆಯಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನ್ ಕಡಿಮೆ ಜನ ಇದ್ದಾರಾ? ಇವೆಲ್ಲ ಕೆಲಸ ರೆವಿನ್ಯೂ ಡಿಪಾರ್ಟ್ಮೆಂಟ್ ನಲ್ಲಿ ಕಳ್ಕೊಡಿ ನೀವು. ಟೀಚರ್ಗಳಿಗೆ ಯಾಕೆ? ಟೀಚರ್ ಕೆಲಸ ಅಂದ್ರೆ ಬರೀ ಟೀಚ್ ಮಾಡ್ಬೇಕು ಮಕ್ಕಳಿಗೆ, ಅವ್ರ ನೇಷನ್ ಬಿಲ್ಡಿಂಗ್ ಮಾಡಬೇಕು. ಅದು ಬಿಟ್ಟು ನೀವು ಟೀಚರ್ಸ್ಗಳಿಗೆ SIR ಮಾಡಿ, ಸರ್ವೆ ಮಾಡಿ, ಆಮೇಲೆ ಏನ್ ನಾನ್ಸೆನ್ಸ್ ಕೆಲಸ ಇದೆ ಎಲ್ಲ ಟೀಚರ್ ಕೊಟ್ಬಿಡ್ತೀರಾ. ಪಾಪ ಅವ್ರಿಗೆ ಏನ್ ಈಗ ಅಗೇನ್ಸ್ಟ್ ಗೌರ್ಮೆಂಟ್ ಹೋಗಕ್ಕೂ ಆಗಲ್ಲ, ಜಾಸ್ತಿ ಗುಂಪಿ ಮಾಡಿದ್ರೆ ಹೋಗಪ್ಪ ಮನೆಗೆ ಬೇರೆಯವ್ರು ರೆಡಿ ಇದ್ದಾರೆ ಅಂತ. ಎಷ್ಟೋ ಸತಿ KS ಎಕ್ಸಾಮು ಮಕ್ಕಳು ಬರೀತಾರೆ, ಪೇಪರ್ ಲೀಕ್ ಆಗಿದೆ ಅಂತ ಕ್ಯಾನ್ಸಲ್ ಆಗಿದೆ. ಆಮೇಲೆ 5 ವರ್ಷ ಆಯ್ತು, ಇವಾಗ ಏನ್ ಆಗೇ ಇಲ್ಲ, ಹಾಗೆ ಕೋರ್ಟ್ ನಲ್ಲಿ ಕೇಸ್ ನಡೀತಾ ಇದೆ. ಸೊ ಬರೀ ಒಂದು ಮಿನಿಸ್ಟರ್ ರಿಸೈನ್ ಮಾಡ್ಬಿಟ್ಟು ಏನಿಲ್ಲ, ಈ ಟೋಟಲ್ ಸಿಸ್ಟಮ್ ಏನಿದೆ, ಲೂಪ್ ಹೋಲ್ ಇದೆಯಲ್ಲ ಅದು ಚೇಂಜ್ ಆಗಬೇಕು. ಬಟ್ ದಿಸ್ ಇಸ್ ದ ಬಿಗಿನಿಂಗ್. ಯಾರೋ ಒಬ್ರು ಏನ್ ಮಾಡಿದ್ದಾರೆ, ಅಥಾರಿಟಿ. ಒಂದ್ ಕಾಲ ಇತ್ತು ಬರೇ ವೆನ್ ಲಾಲ್ ಬಹದ್ದೂರ್ ಶಾಸ್ತ್ರಿ ವಾಸ್ ದ ರೈಲ್ವೆ ಮಿನಿಸ್ಟರ್, ಎಲ್ಲೋ ಒಂದು ಆಕ್ಸಿಡೆಂಟ್ ಆಗಿತ್ತು. ಆ ಆಕ್ಸಿಡೆಂಟ್ಗೆ ನಾನು ಮೋರಲ್ ರೆಸ್ಪಾನ್ಸಿಬಿಲಿಟಿ ತೊಳ್ತೀನೋ ಅಂತ ಆ ವ್ಯಕ್ತಿ ರಿಸೈನ್ ಮಾಡಿದ್ರು. ಅದು ಪುಣ್ಯಾತ್ಮ ಪಾಪ ಅವನು. ಆ ತರ ಈಗ ಬರಕ್ ಸಾಧ್ಯ ಇಲ್ಲ. ಬಟ್ ಸ್ಟಿಲ್ ವಿ ಶುಡ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್, ಎಷ್ಟು ಪೊಲಿಟಿಷಿಯನ್ಸ್ಗೆ ನಾವು ಹೆಲ್ಡ್ ರೆಸ್ಪಾನ್ಸಿಬಲ್ ಮಾಡ್ತೀವಿ ಅಷ್ಟೇ ಬ್ಯೂರೋಕ್ರಾಟ್ಸ್ ಕೂಡ ರೆಸ್ಪಾನ್ಸಿಬಲ್ ಇದ್ದಾರೆ, ಅವರಿಗೂ ಅಷ್ಟೇ ಹೆಲ್ಡ್ ರೆಸ್ಪಾನ್ಸಿಬಲ್ ಮಾಡಬೇಕು. ಬಿಕಾಸ್ ನಾವು ಇನ್ನ ಬೇರೆ ಪ್ರಪಂಚದಿಂದ ನಾವೇನ್ ಹೇಳ್ತೀವಲ್ಲ 5th ಎಕಾನಮಿ ಅಂತ ಹೇಳ್ತೀವಲ್ಲ, ಯುರೋಪಿಯನ್ ಸ್ಟ್ಯಾಂಡರ್ಡು US ಸ್ಟ್ಯಾಂಡರ್ಡ್ ನೋಡಿದ್ರೆ ಸ್ಟಿಲ್ ಅವರ್ ಎಜುಕೇಶನ್ ಇದು ಇದೆಯಲ್ಲ, ಅಪ್ರೋಚು ತುಂಬಾ ವೀಕ್ ಇದೆ. ಟಾಪ್ 25 ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಒಳಗಡೆ ನಮ್ಮ ಇಂಡಿಯಾದ ಯಾವುದೋ ಒಂದು ಯೂನಿವರ್ಸಿಟಿ. ನಮ್ಗೆ ಯಾಕೆ ಕೇಂಬ್ರಿಡ್ಜ್ ಮಾಡಬಾರ್ದು ಹೇಳಿ? ಬೆಸ್ಟ್ ಆಫ್ ದ ಬೆಸ್ಟ್ ವರ್ಲ್ಡ್ ಯೂನಿವರ್ಸಿಟಿ ಯಾಕೆ ನಮ್ಮ ಇಂಡಿಯಾನಲ್ಲಿ ಇಲ್ಲ? ಒಂದ್ ಕಾಲ ಇತ್ತು ನಾಲಂದ ಅಂತ ನಮ್ಮ ಯೂನಿವರ್ಸಿಟಿನಲ್ಲಿ ಇಡೀ ಪ್ರಪಂಚದಿಂದ ಜನ ಬಂದು ಇಲ್ಲಿ ಓದ್ತಿದ್ರು. ಇವಾಗ ನಾವು ಮಕ್ಕಳು ಬೆಂಗಳೂರಿನಲ್ಲಿ ಟ್ರೆಂಡ್ ಇದೆ ಬಿಡಿ, ಏನ್ ಮಾಡಿದ್ದಾನೆ, B ಮಾಡಿದ್ದಾನೆ, MS ಮಾಡಕ್ಕೆ US ಹೋಗ್ತಾನೆ, UK ಹೋಗ್ತಾನೆ, ಜರ್ಮನಿ ಹೋಗ್ತಾನೆ, ಆಸ್ಟ್ರೇಲಿಯಾ ಹೋಗ್ತಾನೆ. ಎಷ್ಟು ರೆವಿನ್ಯೂ ನಮ್ದು ಹೋಗ್ತಾ ಇದೆ ಹೊರಗಡೆ ಫಾರ್ ಎಜುಕೇಶನ್. ಅಷ್ಟೇ ರೆವಿನ್ಯೂ ನಮ್ಮ ಇಂಡಿಯಾನಲ್ಲಿ ಅದೇ ಯೂನಿವರ್ಸಿಟಿಗೆ ನಾವು ಯಾಕೆ ಕೊಡಬಾರ್ದು? ನಾವು ಯಾಕೆ ಇಲ್ಲ ಆಕ್ಸ್ಫರ್ಡ್ ಮಾಡಬಾರ್ದು? ಸೊ ಇಟ್ ಈಸ್ ನಾಟ್ ಎ ಪೊಲಿಟಿಕಲ್ ವಿಡಿಯೋ, ಇಟ್ ಈಸ್ ಎ ಅವೇಕನಿಂಗ್ ವಿಡಿಯೋ. ಏನೇನ್ ಸಿಸ್ಟಮ್ ನಲ್ಲಿ ಲೂಪ್ ಹೋಲ್ಸ್ ಇದೆ ಅದನ್ನ ಸರಿಪಡಿಸ್ಬಿಟ್ಟು ಒಂದು ಒಳ್ಳೆ ಕ್ವಾಲಿಟಿ ಎಜುಕೇಶನ್ ನಮ್ಮ ಮಕ್ಕಳಿಗೆ ಕೊಡಬೇಕು. ಇವತ್ ನಾಳೆ AI ವರ್ಲ್ಡ್ ಇದೆ, AI ನಲ್ಲಿ ನಿಮಗೆ ಏನ್ ಬೇಕು ಎಲ್ಲ ಸಿಗುತ್ತೆ. ಮತ್ತೊಂದು ಹೇಳಕ್ ಇಷ್ಟಪಡ್ತೀನಿ, ಇವಾಗ ನೆಕ್ಸ್ಟ್ 15-20 ವರ್ಷನಲ್ಲಿ ಜಾಬ್ ಲಿಮಿಟೇಷನ್ ತುಂಬಾ ಕಡಿಮೆ ಆಗ್ಬಿಡುತ್ತೆ. ಬಿಕಾಸ್ 10 ಜನ 20 ಜನ ಕೆಲಸ ಮಾಡೋ ಒಂದು ಮೊಬೈಲ್ ಮಾಡ್ತಾ ಇದೆ. ಸೊ ಜಾಬ್ ಸಿಗೋದ್ ಕಷ್ಟ. ಮಕ್ಕಳಿಗೆ ಎದಕ್ ಓದ್ಬೇಕಂದ್ರೆ ಟು ಗೆಟ್ ನಾಲೆಜ್, ಸೆಲ್ಫ್ ಸರ್ವೈವ್ ಹೇಗಾಗಬೇಕು, ಎಂತ ನ್ಯಾಚುರಲ್ ಕೆಲಾಮಿಟಿ ಬಂದ್ರೂ ಅದರಲ್ಲಿ ಅವ್ನು ಸರ್ವೈವ್ ಹೇಗಾಗಬೇಕು, ಅವನಿಗೆ ಈಸಲ್ ಬರುತ್ತಾ, ಏನೋ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಅವನ 5ನೇ ಫ್ಲೋರ್ ನಲ್ಲಿ ಇದ್ದಾನೆ, ಬಿಲ್ಡಿಂಗ್ ನಲ್ಲಿ ಫೈರ್ ಕ್ಯಾಚ್ ಆಯ್ತು, ಅವ್ನು ಹೇಗ್ ಸರ್ವೈವ್ ಆಗ್ಬಹುದು, ತುಂಬಾ ಮಳೆಯಾಗಿದೆ, ತುಂಬಾ ಮನೆಯಲ್ಲಿ ನೀರು ತುಂಬಿದೆ, ಅಲ್ಲಿಂದ ನಾವು ಬಚಾವ್ ಆಗ್ಬಿಟ್ಟು ಹೇಗ್ ಬರ್ಬೋದು. ಆನ್ ಆಫ್ ಸಡನ್ ಎಲ್ಲೋ ಟ್ರಾವೆಲ್ ಮಾಡ್ತಾನೆ, ಯಾರೋ ಅನ್ನೋನ್ ಪರ್ಸನ್ ಅಟ್ಯಾಕ್ ಮಾಡಿದ್ರು, ಆ ಅಟ್ಯಾಕ್ ನ ಹೇಗೆ ಅವ್ನು ಸರ್ವೈವ್ ಮಾಡ್ಬೋದು. ಫಸ್ಟ್ ಆಫ್ ಆಲ್ ನಾವು ಅವನಿಗೆ ಮಕ್ಕಳಿಗೆ ಏನ್ ಮಾಡ್ಬೇಕಂದ್ರೆ ಸರ್ವೈವಲ್ ಇನ್ಸ್ಟಿಂಕ್ಟ್, ಹೇಗ್ ಬದಕ್ಬೇಕು
ಅದು ಕಲಿಸ್ಬೇಕು. ಸೊ ಮೋಸ್ಟ್ಲಿ ಸ್ವಲ್ಪ ವಿಡಿಯೋ ಲಾಂಗ್ ಆಗಿದೆ, ಬಟ್ ಹೇಳೋದ್ ಉದ್ದೇಶ ಒಂದೇ ಇತ್ತು, ಅಂದ್ರೆ ಸ್ವಲ್ಪ ಎಜುಕೇಶನ್ ಪಾಲಿಸಿ ಚೇಂಜ್ ಆಗ್ಲಿ ಅಂತ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಿಮ್ ಸ್ನೇಹಿತರ ಜೊತೆ ಶೇರ್ ಮಾಡಿ, ಮತ್ತೆ ಎಲ್ಲರಿಗೂ ಗೊತ್ತಾಗ್ಲಿ ಏನೇನ್ ಲೂಪ್ ಹೋಲ್ಸ್ ಇದೆ ಇದು ಎಜುಕೇಶನ್ ಅಲ್ಲಿ ಅಂತ, ಮತ್ತೆ ಹೊಸ ಪಾಲಿಸಿ ಬರ್ಲಿ, ನಮ್ ಮಕ್ಕಳೇ ಹೊಸ ಚೆನ್ನಾಗಿ ಓದ್ಬಿಟ್ಟು ಒಂದ್ ಒಳ್ಳೆ ನೇಷನ್ ಬಿಲ್ಡಿಂಗ್ ಆಗ್ಲಿ ಅಂತ ನನ್ನ ಇಚ್ಛೆ. ನಮಸ್ಕಾರ.